ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಪುಣೆಗೆ ಹೋಗ್ತಾ ಇದ್ದೀನಿ. ನನ್ನ ಲಗೇಜ್ ಇಷ್ಟು ಬಂದಿರೋದು. ಬನ್ನಿ ಗೈಸ್, ಹೇಗೋ ಮೆಜೆಸ್ಟಿಕ್ಕಿಗೆ ಬಂದು ತಲುಪಿದೆ. ಮೆಜೆಸ್ಟಿಕಲ್ ಟರ್ಮಿನಲ್ 1 ಹತ್ರ ಹೋಗ್ಬಿಟ್ಟು ಪುಣೆಗೆ ಬಸ್ ಬುಕ್ ಮಾಡಿದ್ವಿ. ಇನ್ನೂ ಬಸ್ ಬಂದಿರಲಿಲ್ಲ. ಬಸ್ ಬಂದಿದ ತಕ್ಷಣ ಈಗ ಹೋಗಿ ಕೂತ್ಕೊಳ್ಳೋಣ ಅಂತ ಅಷ್ಟೊತ್ತಿಗೆ ಬಸ್ ಬಂತು. ಬಸ್ ಬಂದು ಕೂತ್ಕೊಂಡು 7 ಕಾಲಿಗೆ ಮೆಜೆಸ್ಟಿಕ್ ಬಿಡ್ತು ಗೈಸ್. ಸೀಟೆಲ್ಲ ಕಂಫರ್ಟೇಬಲ್ ಆಗಿತ್ತು, ಬಸ್ ಮಾತ್ರ ಚೆನ್ನಾಗಿತ್ತು. ಹಂಗೆ ಮೆಜೆಸ್ಟಿಕ್ ಬಿಟ್ವಿ. ಹಂಗೆ ಹೋಗ್ತಾ ನಮ್ಮ ಬಾಸಿಗೆ ಒಂದು ಕೈ ಮುಗಿದಿದ ತಕ್ಷಣ ಊಟ ಮಾಡೋಣ ಅಂತ ಇಲ್ಲಿ ಈ ಹೋಟ್ಲಿಗೆ ನಿಲ್ಲಿಸಿದ್ರು. ಊಟ ಆದಮೇಲೆ ನಮ್ಮ ಬಸ್ ಅಲ್ಲೇ ನಿಂತಿದೆ ನೋಡಿ ಗಾಯ್ಸ್. ಇದೇ ನಮ್ಮ ಬಸ್ಸು ಪುಣೆಗೆ. ಬ್ಯಾಕಿಂದ ತೋರಿಸಿದ್ದೆ ಇವಾಗ ಫ್ರಂಟಿಂದ ತೋರಿಸಿದ್ದೀನಿ. ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಮಹಾರಾಷ್ಟ್ರ ಎಂಟ್ರಿ ಆಗಿದ್ವಿ. ಮಹಾರಾಷ್ಟ್ರದಲ್ಲಿ ಏನು ಫೇಮಸ್ ಅಂದರೆ ಕಬ್ಬು ಬೆಳೆಯೋದು ಗಾಯ್ಸ್. ಕಬ್ಬು ಹೆಂಗೆ ಬೆಳೀತಾರೆ ಎಲ್ಲ ಕಡೆ ಕಬ್ಬೆ. ಆವಾಗ ಟೀಗಂತ ನಿಲ್ಲಿಸಿದ್ರು. ಟೀ ತಗೊಳ್ಳೋಣ ಅಂತ ಬಂದ್ವಿ ಗೈಸ್. ಟೀ ಕುಡಿದ್ವಿ. ಟೀ ಮಾತ್ರ ಚೆನ್ನಾಗಿರುತ್ತೆ ಪುಣೆಯಲ್ಲಿ. ಟೀ ಕುಡಿದಾದ್ಮೇಲೆ 2 KSRTC ಬಸ್ಸು ಇಲ್ಲೇ ಇತ್ತು ಪುಣೆದು. ಹಾಗೆ ಮೌಂಟೇನ್ ವ್ಯೂ ಮತ್ತು ಸೂಪರಾಗಿತ್ತು. ಹಂಗೆ ಹಿಂದೆ ಖಾಲಿ ಇತ್ತು ಅಲ್ವಾ, ಅದಕ್ಕೆ ಹಿಂದೆ ಬಂದು ಕುತ್ಕೊಬಿಟ್ಟೆ ಹಂಗೆ ಹಿಂದೆ ಗೈಸ್. ಹಿಂದೆ ಬರ್ತಾ ಮೌಂಟೇನ್ ಎಲ್ಲ ನೋಡ್ತಾ ಹಂಗೆ ಬಸ್ಸಲ್ಲಿ ಜನ ಎಲ್ಲ ಇದ್ದರು. ನೋಡ್ತಾ ಇದ್ದೀರಲ್ಲ ಬಸ್ಸು ಹೀಗಿದೆ ಮುಂದ್ಗಡೆಯಿಂದ ತೋರಿಸ್ತೀನಿ ಲಾಸ್ಟ್ ವೀಡಿಯೋದಲ್ಲಿ. ಅಷ್ಟೊತ್ತಿಗೆ ಸ್ವಾರ್ಗೇಟ್ ಬಂದಾಗ ಸ್ವಲ್ಪ ಜನ ಇಳಿತಾಯಿದ್ರು. ನಂದು ಲಾಸ್ಟ್ ಸ್ಟಾಪ್ ಬಂದುಬಿಟ್ಟು ಬಸ್ಸೆಲ್ಲ ಫುಲ್ ಖಾಲಿ ಆಗಿಬಿಟ್ಟು ನಮ್ಮ ಅಕ್ಕನ ಮನೆಗೆ ಬನ್ನಿ. ಥ್ಯಾಂಕ್ ಯು ಬಾಯ್ ಬಾಯ್.